ಸರ್ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯವರು ಯಾಕೆ ಸರ್ ತುಂಬ ವಿಶೇಷತೆ ಬೆಂಗಳೂರು ಗ್ರಾಮಾಂತರಕ್ಕೆ ಕೊಟ್ಟಿದ್ದೀರಿ? ಏನು ತುಂಬ ಸೈನ್ಯಗಳನ್ನು ಕಳಿಸ್ತಾ ಇದ್ದೀರಿ, ಅಲ್ಲಿ ತುಂಬ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದೀರಿ? ಬೆಂಗಳೂರು ಉತ್ತರ ಬಗ್ಗೆ ಅಲ್ಲ, ಬೆಂಗಳೂರು ಗ್ರಾಮಾಂತರ ಬಗ್ಗೆ ನಾನು ವಾಪಸ್ ನೋಡಿ, ರಾಜಕಾರಣದಲ್ಲಿ ಏನಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಹಣಬಲ ತೋಳ್ಬಲ ಇದ್ದವರೇ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಆದರೆ ನರೇಂದ್ರ ಮೋದಿಜಿಯವರು ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮಹಾನ್ ನಾಯಕನಿದ್ದಾರೆ. ಬದಲಾವಣೆಯನ್ನು ಅವರು ಕೂಡ ಬಯಸ್ತಾ ಇದ್ದಾರೆ. ಉತ್ತಮರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ರಾಜಕಾರಣದಲ್ಲಿ ಬರಬೇಕು. ಅದರಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ರವರು ಅವ್ರು ನೋಡಿದಿರಿ ಯಾವ ರೀತಿ ತಮ್ಮ ಜೀವನದುದ್ದಕ್ಕೂ ಕೂಡ ಒಂದು ಸಾರ್ವಜನಿಕ ಜೀವನ ಯಾವ ರೀತಿ ನಡ್ಕೊಳ್ಳಿದೆ, ಯಾವ ರೀತಿ ಸೇವೆಯನ್ನು ಮಾಡಿದ್ದಾರೆ. ಖ್ಯಾತ ವೈದ್ಯರಾಗಿ, ಹೃದಯ ತಜ್ಞರಾಗಿ ಯಾವ ರೀತಿ ಸಾವಿರಾರು ಲಕ್ಷಾಂತರಗಳಿಗೆ ಬಡವರಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ, ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಂಥ ಒಬ್ಬ ಉತ್ತಮ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ, ಪಕ್ಷಾತೀತವಾಗಿ ಹೆಮ್ಮೆ ಪಡ್ತಾ ಇದ್ದಾರೆ. ಹಾಗಾಗಿ ನಾನು ಒಂದು ಹೇಳ್ತೇನೆ ವಿನಾಯಕ್ ಅವರೇ, ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗುರಿ ಒಂದೇ, ಯಾರನ್ನೋ ಸೋಲಿಸ್ಬೇಕು ಅಂತೇಳಿ ನಾವು ಹೊರಟಿಲ್ಲ. ಯಾರನ್ನೋ ಸೋಲ್ಸೋಕ್ಕೋಸ್ಕರ ನಾವು ಚುನಾವಣೆಗೆ ಅಖಾಡದಲ್ಲಿ ಇಳಿದಿಲ್ಲ. ನಾವು ಗೆಲ್ಲಬೇಕು ಅಂತೇಳಿ ಹೊರಟಿದ್ದೆ. ನಾವು ಬೇರೆಯವ್ರನ್ನ ಸೋಲ್ಸೋದು ಬೇರೆ, ನಾವು ಗೆಲ್ಲಬೇಕು ಅಂತಕ್ಕಂಥ ಹೇಳ್ಕೊಂಡು ಮುಂದೆ ಹೋಗ್ತಕ್ಕಂಥ ಎಲ್ಲ ನಾಯಕರುಗಳು ಹೇಳ್ತಾ ಇದ್ದಾರೆ. ಈಗ ಯಡಿಯೂರಪ್ಪನವರು ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ಲೋಕಸಭಾ ಎಲೆಕ್ಷನ್ ಆದಮೇಲೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ. ಈ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಅಂತಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋಲ್ಬೇಕು ಅಂತ, ಈ ಕಾರಣಕ್ಕಾಗಿ ಅಮಿತ್ ಶಾ ಅವ್ರ ಮೊದಲನೇ ರೋಡ್ ಶೋ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದು ಅಂತ ಈ ಥರದೊಂದು ವ್ಯಾಖ್ಯಾನ ಇದೆ. ಇದು ನಿಜನಾ? ಅಂದರೆ ಕರ್ನಾಟಕ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಯಡಿಯೂರಪ್ಪನವ್ರಿಗೆ, ಕುಮಾರಸ್ವಾಮಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಆಡಿರೋ ಮಾತು ಕೇಳಿಸಿರ್ಬೇಕು ಅನ್ಸುತ್ತೆ ನನಗೇನು. ಯಾಕೆ ಅಂತಂದರೆ ಇವತ್ತು ನಮ್ಮ ಗುರಿ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಮುಂದೆ ಸರ್ಕಾರ ಏನಾಗುತ್ತೆ ಅದು ನಾವು ತಲೆ ಕೆಡಿಸ್ಕೊಂಡಿಲ್ಲ. ತಲೆ ಕೆಡಿಸ್ಕೊಂಡವ್ರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಒಂದು ಸೀಟ್ ಬರದೇ ಇದ್ದರೆ ಸಿದ್ದರಾಮಯ್ಯನವ್ರು ಎಷ್ಟು ತಿಂಗಳು ಹಿಡ್ಕೋಬೇಕು ಮುಖ್ಯಮಂತ್ರಿ ಸ್ಥಾನದಲ್ಲಿ, ಎಷ್ಟು ಬೇಗ ಇಳಿಸ್ಬೇಕು ಅದು ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೀಳಿಸ್ತಕ್ಕಂಥ ಅಥವಾ ಇಳಿಸ್ತಕ್ಕಂಥ ಗೋಜಿಗೆ ನಾವು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶ ಯಾವ ರೀತಿ ಪರಿಣಾಮ ಬೀಳ್ತದೆ ರಾಜ್ಯ ಸರ್ಕಾರಕ್ಕೆ ಅದು ಭಗವಂತನಿಗೆ ಗೊತ್ತು. ಸರ್, ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾರೆ ಕನಕಪುರದ ಬಂಡೆಯನ್ನು ಟಚ್ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ. ಅದು ಬಿ ಜೆ ಪಿಯವರಿಗೆ ಹೇಳ್ತಾ ಇರೋದವರು. ನಾವು ಕೂಡ ಅವ್ರ ಸಾಹಸಕ್ಕೆ ಹೋಗ್ತಾ ಇಲ್ಲ. ಆದರೆ ಆ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದ್ದಾರೆ, ಬದಲಾವಣೆ ಬಯಸ್ತಾ ಇದ್ದಾರೆ, ಒಬ್ಬ ಸಜ್ಜನ ರಾಜಕಾರಣಿ ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಆಗ ನಾವು ಡಾಕ್ಟರ್ ಮಂಜುನಾಥ್ ಅಂತಕ್ಕಂಥ ಉತ್ತಮ ಅಭ್ಯರ್ಥಿ ನಾವು ಅಖಾಡದಲ್ಲಿ ಇಳಿಸಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.